ನಾನು ಐ ಎಮ್ ಎ ಫ್ರೀಲಾನ್ಸರ್. ಯಾವ ಪ್ರಾಜೆಕ್ಟ್, ಯಾವ ಪಾರ್ಟಿಗೂ, ಯಾವ ಸ್ಟೇಟ್ಗೂ ಇಲ್ಲ. ಎಲ್ಲರೂ ನಮ್ಮವರೇ, ಇಂಡಿಯಾ ಎಲ್ಲ ನಮ್ಮವರೇ. ಫಾರ್ಮರ್ಸ್, ಪೂರ್ ಪೀಪಲ್ ನಮ್ಮವರು. ನಾನು ಯಾರು ರೊಕ್ಕ ದುಡ್ತಾರೆ ಅವ್ರಿಗೆ ಕೂಡ ಇಲ್ಲ. ಅದರಿಂದ ಪಬ್ಲಿಕ್ ಸರ್ವಿಸ್ನಲ್ಲಿದ್ದೀನಿ. ನನಗೆ ಪೆನ್ಷನ್ ಎಷ್ಟು ಬರ್ತದೆ ಗೊತ್ತಾ? 800 rupees. TSPನಲ್ಲಿ ಕೆಲಸ ಮಾಡಿದ್ದಕ್ಕೆ, ಇಷ್ಟು ಕೆಲಸ ಮಾಡಿದ್ದಕ್ಕೆ TSPನಲ್ಲಿ ರಾವು ಪಗಲು ಕೆಲಸ ಮಾಡಿ. ನೀವೆಲ್ಲನ ಕೇಳಿ ನೋಡ್ರಿ, ಇಂಡಿಯಾನಲ್ಲಿ TSP ಇದೆ ಅಂದರೆ ಕನ್ನನಾಡು ಗೇಟ್ ಅಂತಾರೆ. ಅದಕ್ಕೆ ಸರ್ದಾರ್ ಸರೋವರ್ ಮಾಡಿದ್ವಿ. 60 ಅಡಿ ಅಗಲ, 60 ಅಡಿ ಎತ್ತರ. ನಾವು 0 ಲೀಕೇಜ್ ಮಾಡಿದ್ವಿ ಗುಜರಾತ್ಗೆ. 1500 ಕಿಲೋಮೀಟರ್ ತೊಗೊಂಡೋಗಿ ಕುಡಿ ನೀರು ತರಬೇಕು. ಇವತ್ತು ಸೆಲ್ಫ್ ಸಫಿಷಿಯನ್ಸಿ ಆಗಿದೆ ಗುಜರಾತ್. ಅವ್ರೇನು ಮಾಡಿದರೆ, ಆ ವ್ಯವಸ್ಥೆಗೆ 45 ವರ್ಷ ಆಗಿದೆ. ಗೇಟ್ ಸರಿ ಇದ್ರೂ ಚೇಂಜ್ ಮಾಡ್ತಾ ಇದ್ದಾರೆ. ಆ ವ್ಯವಸ್ಥೆ ನಾವು ಸ್ಟಾರ್ಟ್ ಮಾಡಿಲ್ಲ ಅಲ್ಲಿ. ಅದೇ ಹೇಳಿದ್ರು ನಾವು CM ಸಾಹೇಬರಿಗೆ, ಇದು ಸಾರ್ ಬ್ಯಾಕ್ಗ್ರೌಂಡು, ಒಂದು ಸಾರಿ ನಿಮ್ಮ ಎಕ್ಸ್ಪರ್ಟ್ ಟೀಮ್ನ ಇದು ಮಾಡಿ ಚೆಕ್ ಮಾಡಿಸಿ ಚೇಂಜ್ ಮಾಡಿದರೆ ಈ ಪ್ರಾಬ್ಲಮ್ ಬರಲ್ಲ ಸಾರ್ ಅಂತ ಹೇಳಿದೆ. ನೆಕ್ಸ್ಟು ಶ್ರೀಶೈಲಂ ಇದೆಲ್ಲ, NT ರಾಮಾರಾವ್ ಇರುವಾಗ 12 ಗೇಟು 4,800 ಟನ್ನು ಎರೆಕ್ಷನ್. ನಾನು ಸೆಂಟ್ರಲ್ ಗೌರ್ಮೆಂಟು ಬೈಕಿ ಕೋಆರ್ಡಿನೇಟರ್ ಇಂದು 4 ತಿಂಗಳಿನಲ್ಲಿ ಎರೆಕ್ಷನ್ ಮಾಡಿಸಿದೆ. ನೀವೆಲ್ಲ ನೋಡಿರ್ಬೋದು. ಗೇಟ್ಸು ಮೇಯ್ನು ಒಂದೊಂದು ಗೇಟ್ನಲ್ಲಿ 600 ಮೀಟರ್ಗೆ ಇದು ವೆಲ್ಡಿಂಗ್ ಇತ್ತು. 600 ಮೀಟ್ರು ಡೇ ಆ್ಯಂಡ್ ನೈಟ್ 24 hours ಮಾಡಿ 4 ತಿಂಗಳು ಮಾಡಿದ್ವಿ. ನಾವು ಇವ್ರಿಗನ್ನ ಫ್ಯಾರರ್ ಇದ್ದೆ, ಅವಾಗ ಬ್ಲಾಕ್ ಆಗಿಬಿಟ್ಟೆ ನಿಮ್ಮ ಥರ. ಅಲ್ಲಿಂದ ಅಲರ್ಜಿ ಇದೆಲ್ಲ ಶುರುವಾಯಿತು. ಅದೆಲ್ಲ ಇಟ್ಕೊಂಡು ಇಷ್ಟು ಡ್ಯಾಮ್ಸ್ ಮಾಡೀನಿ. ಓನ್ಲಿ ಸರ್ವಿಸ್. ಭಗವಂತ ನಮ್ಗೆ ಹೆಲ್ಪ್ ಮಾಡಿದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.